ಓಂ ನಾರಾಯಣಂ ಗುಣೈಃ ಸರ್ವೈರ್ವೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಎಷ್ಟಿದು? 3 1 2 4 ಅನವ್ಯಾಖ್ಯ. ಇದಾಯ್ತು. ನಿನ್ನೆ ಯಾವುದಾಯ್ತು? ಈಗ ಪಂಚವೃತ್ತಿ ಏನಂತ ಶುರುವಾಗಿತ್ತು? ಎಷ್ಟಿದೆ ಈಗ? 5 ಇಂದ್ರಿಯನೋ 7 ಇಂದ್ರಿಯನೋ ಆಮೇಲೆ 12 ಇಂದ್ರಿಯ ಅಂತ ಪ್ರಶ್ನೆ ಬಂದರೆ ಉತ್ತರ ಏನು ಕೊಟ್ಟಿರೋದಕ್ಕೆ? ಸಪ್ತಗತಿಯಲ್ಲಿ ವಿಶೇಷಿತತ್ವಾಚ್ಚ. ಜ್ಞಾನೇಂದ್ರಿಯಗಳು 7 ಅಂತೇಳಿ. ಯಾರು ಸಾಕ್ಷಿ ಒಪ್ಪೋದಿಲ್ಲ ಬ್ರಹ್ಮಸೂತ್ರ ಹೋಯ್ತು ಅವರಿಗೆ. ತುಂಬ ಜನಕ್ಕೆ ಸಾಕ್ಷಿ ಕಾನ್ಸೆಪ್ಟೇ ಇಲ್ಲ ಕೆಲವು ಮತದವರಿಗೆ. ಸಾಕ್ಷಿ ಕಾನ್ಸೆಪ್ಟ್ ಇಂದ್ರಿಯಗಳು 6ನೇ ಅವರಿಗೆ. ಹಾಗಿದ್ದರೆ ಬ್ರಹ್ಮಸೂತ್ರಕ್ಕೆ ವಿರುದ್ಧ ಆಯ್ತಲ್ಲ ಅದು. ಸಪ್ತ ಗತಿ ಅಂದ್ರೇನು? ಜ್ಞಾನೇಂದ್ರಿಯಗಳು ಅಂತ ಹೇಳಿದ್ರಿಂದ ಸಪ್ತ ಅಂತ ಅರ್ಥ. ಜ್ಞಾನೇಂದ್ರಿಯಾಪೇಕ್ಷೆಯ ಸಪ್ತತ್ವಾತ್ ಗುಹಾಶಯಾಂ ನಿಹಿತಾ ಸಪ್ತ ಸಪ್ತ ಇತಿ ವಿಶೇಷಣಾತ್. ಸಪ್ತ ಸಪ್ತ ಅಂತ ಹೇಳಿ ಪದ ಉಪಯೋಗಿಸಿದ್ದಾರೆ. ಸಪ್ತ ಸಪ್ತ ಅಂತ ಹೇಳಬೇಕಾದ್ರೆ ಈ ಸಪ್ತ ಇದೆ ಹೊತ್ತು ಬೇರೆ ಅಲ್ಲ ಅಂತ ಹೇಳೋದಕ್ಕೆ. ಗುಹಾಶಯಾಂ ನಿಹಿತ ಅಂದರೆ ಒಳಗಿರ್ತಕ್ಕಂಥ ಇಂದ್ರಿಯಗಳು ಒಟ್ಟಾಗಿ 5. ಇವೆಲ್ಲ ಕರ್ಮೇಂದ್ರಿಯ ಹೀಗೆ ಕಾಣೋದು ಅಷ್ಟೇ ಹೊರತು ಏನಲ್ಲ, ಅದು ಜ್ಞಾನೇಂದ್ರಿಯ ಅಲ್ಲ. ಸಪ್ತಪ್ರಾಣ ಸ್ವಗತೇ. ನೋಡಿ, ಗತಿ ಶಬ್ದಕ್ಕೆ ಅವಗತಿ ಅಂತ ಅರ್ಥ ಮಾಡಿದ್ದು. ಸೂತ್ರದಲ್ಲಿ ಅವಗತಿ ಯಾಕೆ ಹಾಕಲಿಲ್ಲ? ಸೂತ್ರ ದೊಡ್ಡದಾಗಬಾರ್ದು. ಹೇಗಿರ್ಬೇಕದು? ಚಿಕ್ಕದಿರಬೇಕು. ಈ ಉದಾಹರಣೆ ಶಾಸ್ತ್ರ ಯೋನಿತ್ವ ಅಂತಿದೆ. ಆ್ಯಕ್ಚುಲಿ ಶಾಸ್ತ್ರ ಯೋನಿತ್ವ ಶಬ್ದ ಬರೀ ಶಾಸ್ತ್ರ ಯೋನಿತ್ವ, ಶಾಸ್ತ್ರೈಕ ಯೋನಿತ್ವ ಅಂತ ಹೇಳಬೇಕು. ಯಾಕೆ ಹೇಳಲಿಲ್ಲ ಅಂದರೆ ಅದು ಹೇಳಿದರೆ ಏವ ಅಂಡರ್ಸ್ಟುಡ್ ಅದು. ಅದು ಹೇಳಿದರೆ ಸೂತ್ರ ಆಗೋದಿಲ್ಲ ಮತ್ತೆ. ಗೊತ್ತಾಯ್ತಾ? ಸಪ್ತಪ್ರಾಣ ಸಪ್ತಪ್ರಾಣಸ್ತವಗತೆ ಪಂಚಪ್ರಾಣಶ್ಚ ಕರ್ಮಣ. ಅವಗತಿಗೆ 7, ಪಂಚಕರ್ಮಣ ಒಟ್ಟು 12 ಆಯ್ತಲ್ಲ. ಏವಂ ಪ್ರಾಣದ್ವಾದಶಕಂ ಶರೀರೇ ನಿತ್ಯ ಸಂಸ್ಥಿತಂ. ನಮ್ಮ ದೇಹದೊಳಗೆ 12 ಪ್ರಾಣಗಳಿವೆ. ಇಲ್ಲಿ ಪ್ರಾಣ ಶಬ್ದಕ್ಕೆ ಇಂದ್ರಿಯ ಅಂತ ಅರ್ಥ. ಇತಿ ಭವಿಷ್ಯತ್ಪರ್ವಚನಂ ಚಶಬ್ದ. ಚ ಶಬ್ದ ಒಂದೇನು ಹೇಳಿದರು? ಸಪ್ತಗತಿ ವಿಶೇಷಿತತ್ವಾತ್ ಒಂದು, ಚ ಒಂದಿದೆ. ವಿಶೇಷಿತತ್ವಾತ್ ಎಂಬುದು ಶ್ರುತಿ ಹೇಳೋದಕ್ಕೆ, ಚ ಅಂತ ಹೇಳಿದ್ದು ಸ್ಮೃತಿ ಹೇಳೋದಕ್ಕೆ. ಹೀಗಾಗಿ ಚ ಹತ್ತಿಗೆ ಹಾಕಿದರು. ಕೆಲಸ ಹಾಕೋದಿಲ್ಲ. ಯಾಕೆ? ಹಿಂದೆ ಹೇಳಿದ್ದೇವಲ್ಲ, ಅದನ್ನು ಸೇರಿಸ್ಕೋಬೇಕು ಅಂತ ಅರ್ಥ. ಮತ್ತೆ ಮತ್ತೆ ಹೇಳಬೇಕಾಗಿಲ್ಲ ಅದನ್ನು. ಓಂ ಹಸ್ತಾದಯಸ್ತು ಸ್ಥಿತೇ ಅಥೋ ನೈವಂ. ಹಸ್ತಾದಿಗಳೆಲ್ಲ ಹಸ್ತಾದೀನಾಂ ಕರ್ಮ ವಿಷಯತ್ವನ್ನ ಸಹಪಾಠ. ಕರ್ಮ ವಿಷಯವತ್ತು ಆದ್ದರಿಂದಾಗಿ ಏನಿಲ್ಲ ಅದಕ್ಕೆ ನಾನು 7 ಗುಂಪಲ್ಲಿ ಸೇರೋಲ್ಲ ಅದು. ಈ ಕಾಲೇಜುಗಳೆಲ್ಲ 2 ಟೀಚಿಂಗ್ ನಾನ್ ಟೀಚಿಂಗ್ ಅಂತ ಹೇಳಿ ಮಾಡಿರ್ತಾರೆ. ಸ್ಟಾಫ್ ಕೇಳಿದಾಗ ಒಟ್ಟು ಸ್ಟಾಫ್ ಹೇಳೋದು ಜನ ಬೇರೆದಕ್ಕೆ. ಟೀಚಿಂಗ್ ಬಂದಾಗ ಅದು ಮಾತ್ರ, ಡಿಪಾರ್ಟ್ಮೆಂಟಿಗೆ ಇನ್ನೂ ಕಡಿಮೆ ಅದು ಮಾತ್ರ ಹೇಳ್ತಾರೆ. ಆ ಥರ ವಿರೋಧ ಅಲ್ಲ ಅದು. ವಿರೋಧ ಅಲ್ಲ, ವಿವಕ್ಷ. ವಿರೋಧ ಬೇರೆ, ವಿವಕ್ಷ ಬೇರೆ. ವಿರೋಧಕ್ಕೊಂದು ವಿರೋಧ, ಅದು ತಪ್ಪೇ. ವಿರೋಧ ಹೇಳಿದರೆ ಒಂದು ಸರಿ, ಅವು 2 ಸರಿ ಆಗಲ್ಲ. ವಿವಕ್ಷೆ ಇದ್ದಾಗ ಮಾತ್ರ 2 ಸರಿ ಆಗ್ಬೋದು. ಸಂಸಾರ ಸ್ಥಿತಿ ಹೇತುತ್ವ ಸ್ಥಿತಂ ಕರ್ಮ ವಿದೋ ವಿದುಹು ತಸ್ಮಾತ್ ಉದ್ಗತಿ ಹೇತುತ್ವಾತ್ ಜ್ಞಾನಂ ಗತಿರಿಹೋಚ್ಯತೆ ಇತಿ ವಾಯುಪ್ರೋಕ್ತೆ. ಸಂಸಾರ ಸ್ಥಿತಿ ಹೇತುತ್ವಾತ್ ಸ್ಥಿತಂ ಕರ್ಮ ವಿದೋ ವಿದುಹು. ಇಲ್ಲೊಂದು ಹೊಸ ವಿಷಯ ಬಂತು. ಬ್ರಹ್ಮಸೂತ್ರದಲ್ಲಿ ಸ್ಥಿತೆ ಎಂದ ಪದ ಬಂದಿದೆ. ನಮಗೆ ಸ್ಥಿತ ಶಬ್ದಕ್ಕೆ ನಾವು ತಿಳ್ಕೊಂಡಿರೋ ಅರ್ಥ ಏನು? ಸ್ಥಿತ ಅಂದರೆ ಸ್ಥಿತವಾಗಿರೋದು ಅಷ್ಟೇ ಗೊತ್ತಿರೋದು. ಇಲ್ಲಿ ಹಾಗಲ್ಲ. ಸಂಸಾರ ಸ್ಥಿತಿ ಹೇತುತ್ವ ಸ್ಥಿತಂ ಕರ್ಮ ವಿದೋ ವಿದು. ಸ್ಥಿತ ಅಂದರೆ ಕರ್ಮ ಅಂತ ಅರ್ಥ. ಯಾತಕ್ಕೆ? ನಮ್ಮ ಸ್ಥಿತಿಗೆ ಕಾರಣ. ನಮ್ಮ ಸ್ಥಿತಿ ಯಾವುದು? ಸಂಸಾರದಲ್ಲಿ ಇರುವಿಕೆ. ಸಂಸಾರದಲ್ಲಿ ಸ್ಥಿತವಾಗೋದಕ್ಕೆ ಕಾರಣವಾಗಿರೋದಕ್ಕೆ ಏನಂತ ಕರೀತಾರೆ? ಕರ್ಮನ ಸ್ಥಿತ ಅಂತ ಕರೀತಾರೆ. ಆದ್ದರಿಂದನೇ ಸ್ಥಿತ ಅಂಥೇಳಿ ಕರ್ಮ ಅಂತ ಅರ್ಥ ಬರುತ್ತೆ. ಕರ್ಮೇಂದ್ರಿಯ ಶಬ್ದಕ್ಕೆ ಸ್ಥಿತ ಅಂತ ಉಪಯೋಗಿಸ್ಬಿಟ್ಟು ಒಗಟಿದು. ಕರ್ಮೇಂದ್ರಿಯ ಶಬ್ದಕ್ಕೆ ಸ್ಥಿತ ಅಂತ ಕರೆದಿದ್ದಾರೆ ಬ್ರಹ್ಮಸೂತ್ರದೊಳಗೆ. ನಾವು ಈ ಅರ್ಥ ಮಾಡ್ಕೊಂಡ್ರೆ ಉಪಯೋಗ ಇಲ್ಲ ಅದಕ್ಕೆ. ಮೇಲೆ ಬಂದಿರೋದು ಮತ್ತೆ ಅರ್ಥ. ಅಲ್ಲಿ ಗತಿ ಅಂತ ಹೇಳಿದ್ರಿಂದ ಸ್ಥಿತ ಅಂದರೆ ಏನಾಗಬೇಕೀಗ? ಜ್ಞಾನೇಂದ್ರಿಯ ಬಿಟ್ಟು ಅನ್ಬೇಕು. ಜ್ಞಾನೇಂದ್ರಿಯ ಬಿಟ್ಟು ದುಡಿದದ್ದು ಯಾವುದು? ಕರ್ಮೇಂದ್ರಿಯ. ಅದಕ್ಕೆ ಅರ್ಥ ಹೇಗೆ ಬಂತು? ಸಂಸಾರ ಸ್ಥಿತಿ ಹೇತುತ್ವ. ಸೂತ್ರನ ರೀತಿ ನೋಡಿದರೆ ಎಷ್ಟು ಸಾರಸ್ಯ ಬರುತ್ತೆ. ಇತಿ ಕರ್ಮ ವಿದೋ ವಿದುಹು. ಇದನ್ನು ಜ್ಞಾನಿಗಳು ತಿಳ್ಕೊಂಡಿದ್ದಾರೆ, ಉಳಿದವರಿಗೆ ತಿಳಿಯೋದಿಲ್ಲ. ತಸ್ಮಾತ್ ಉದ್ಗತಿ ಹೇತುತ್ವಾತ್ ಜ್ಞಾನಂ ಗತಿರಿಹೋಚ್ಯತೆ. ನೋಡಿ, ಮತ್ತೆ ಜ್ಞಾನಕ್ಕೆ ಗತಿ ಅಂತ ಯಾತಕ್ಕೆ ಕರೆದರು ಅಂದರೆ ಉದ್ಗತಿ, ಉದ್ಧಾರಕ್ಕೆ ಕಾರಣವಾಗೋದು ಯಾವುದೋ? ಜ್ಞಾನ. ಉದ್ಧಾರಕ್ಕೆ ಫಸ್ಟ್ ರ್ಯಾಂಕ್ ಬಂತು. ಏನು ಖುಷಿನೋ ಖುಷಿ. ಯಾತಕ್ಕೆ ಗೊತ್ತಾ? ಆ ಕೆಲಸ ಅಶೂರ್ ಆಲ್ಮೋಸ್ಟ್. ಬೇರೆ ಯಾರು ಏನಾದ್ರು ಮಾಡಿ ತಪ್ಪಿಸ್ಬೋದು.
ಫಸ್ಟ್ ಬಂದವನಿಗೆ ಕೊಡದೆ ಹೋಗ್ಬಿಟ್ರೆ ಪಜಿತ ಆಗುತ್ತೆ, ಮೆರಿಟ್ ಬೆಲೆ ಇಲ್ಲ ಅಂತ ಕೊನೆ ಪಕ್ಷ. ರ್ಯಾಂಕ್ ಬಂದ್ರೇ ಸ್ವಲ್ಪ ಸೇಫು. ಹಿಂದೆಲ್ಲ ಫಸ್ಟ್ ಕ್ಲಾಸ್ ಬಂದರೂ ಪಾಸ್ ಆಗಿದ್ರು ಸೇಫ್ ಇರ್ತಿದ್ರು ಒಂದು ಕಾಲ, ಬರೀ ಪಾಸ್ ಆಗಿದ್ರು ಕೂಡ. ಹಿಂದೆ ಹೇಳಿದ್ದೆ ನಾನು, ಯಾರು ಎಸ್ ಎಲ್ ಸಿ ಪಾಸ್ ಮಾಡಿದ್ದಂತ ಒಬ್ಬ ಊರು ತುಂಬ ಮೆರವಣಿಗೆ, ಊರು ತುಂಬ ಮೆರವಣಿಗೆ. ಅದಕ್ಕೆ ಅಂದರೆ ಆ ಊರು ಯಾರ್ಯಾರು ಪಾಸ್ ಮಾಡಿದ್ದಿಲ್ಲ ಪಾಪ, ಅವ್ನು ಫಸ್ಟು. ಆ ಊರಿನ ಮಟ್ಟಿಗೆ ದೊಡ್ಡ ಸಮಾರಂಭ ಅದು ಆ ಅರ್ಥದಲ್ಲಿ. ಬರೀ ಎಷ್ಟು ಪಾಸ್ ಆದವ್ರು ಅವ್ನು ಪಾಪ. ಅವ್ರು ಆನೆ ಬೇರೆ ಕುಡಿಸಿ ಮೆರವಣಿಗೆ, ಅದು ಸಣ್ಣ ಪುಟ್ಟ ಉತ್ಸವ ಅಲ್ಲ, ಆನೆ ಬೇರೆ ಮೆರವಣಿಗೆ ಅವರಿಗೆ. ಬೇರೆ ದೊಡ್ಡ ಸಿಟಿಯಲ್ಲಿ ಅವ್ರು ಫಸ್ಟ್ ರ್ಯಾಂಕ್ ಬಂದರೂ ಇಲ್ಲ, ಯಾಕಂದರೆ ಅದು ಬೇಕಾದ್ರೆ ಬಾರ್ತಾಗಿರ್ತಾರೆ. ಆ ಊರಿಗೆ ನೋಡ್ಬೇಕು. ಇದು ರಿಲೇಟಿವ್ ಅಲ್ಲ, ಅಬ್ಸಲ್ಯೂಟ್ ಸೆನ್ಸಲ್ಲಿ ತೊಗೊಂಡ್ರೆ ಗತಿಗೆ ಉದ್ಗತಿ ಹೇತುತ್ವ. ಉದ್ಗತಿ ಅಂತ ಯಾಕೆ ಹೇಳಲಿಲ್ಲ, ಮತ್ತೆ ಸೂತ್ರ ಅದು, ಸೂತ್ರ ಆದ್ರಿಂದ ಬಿಡಿಸಿ ಹೇಳಿಲ್ಲ. ಅದಕ್ಕೆ ಜ್ಞಾನ ಈ ಜ್ಞಾನ ಶಬ್ದಕ್ಕೆ ಅರ್ಥ ಏನೀಗ, ಜ್ಞಾನ ಶಬ್ದಕ್ಕೆ ಅರ್ಥ ಏನು ಅಂದರೆ ಕಾದಂಬರಿ ಜ್ಞಾನ ಅಲ್ಲ, ಅರ್ಥ ಆದರೂ ಕೂಡ ಕೋರ್ಸ್ ಜ್ಞಾನ, ಕೋರ್ಸ್ ಜ್ಞಾನ ಆದರೂ ಅದು ಅಲ್ಲ. ಯಾಕೆಂದರೆ ಕೆಲಸ ಸಿಗುತ್ತಷ್ಟೇ, ಅಲ್ಲ ಅಲ್ಟಿಮೇಟ್ ಅಲ್ಲ. ಸೊ ನಿಜ ಜ್ಞಾನ ಅಂದರೆ ಯಾವುದೀಗ, ಅಧ್ಯಾತ್ಮ ವಿದ್ಯಾ ವಿಜ್ಞಾನ. ಅಧ್ಯಾತ್ಮ ಜ್ಞಾನನೇ ಜ್ಞಾನ ಹೊರತು ಬೇರೆ ಯಾವುದು ಜ್ಞಾನ ಅಲ್ಲ. ಆಗ ಉದ್ಗತಿ ಹೇತು ಆಗಬೇಕು. ಗತಿ ಉದ್ದದ್ರ ಮೇಲಕ್ಕೆ, ಉದ್ಧಾರ ಮೇಲಕ್ಕೆ ಹೋಗೋದು. ಅದು ಮೇಲಕ್ಕೆ ಅಂದ್ರೇನು, ಪ್ರಗತಿ ಬರೋದು, ಅಲ್ಟಿಮೇಟ್ ಆಗಬೇಕು. ಮೋಕ್ಷಕ್ಕೆ ಹೋಗೋದಕ್ಕಾಗ ಗತಿ ಅಂತ ಕರೀತಾರೆ. ಅದಕ್ಕೆ ದೇವರಿಗೆ ಗತಿ ಅಂತ ಯಾತಕ್ಕೆ ಕರೆದ್ರು ಅಂದರೆ ಜ್ಞಾನಪೂರ್ಣ, ಅವನೇ ಅಲ್ಟಿಮೇಟ್ ಅಂತ ಹೇಳೋ ಗತಿ. ಅಂತ ಗಮ್ಯ, ಯಾವುದು ಗಮ್ಯನೋ ಫೈನಲ್ ಅದೇ ಗತಿ. ಅದು ದಿವೀವ ಅದು ಇತಿ ಸಪ್ತಗತ್ಯಧಿಕರಣಂ. ನೋಡಿ, ಅದಕ್ಕೆ ಎಷ್ಟು ವಿಶೇಷಾಂಶ ಇದೆ ಅಂದರೆ ಸರಿಯಾಗಿ ಎಷ್ಟು ಓದಿಬಿಟ್ರೆ ಎಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೋದು. ಒಂದು ಕೇಸ್ ಸೆಟ್ಲ್ ಆದರೆ ಈ ಕೋರ್ಟ್ಗಳಲ್ಲಿ ಸೆಟಲ್ಡ್ ಕೇಸ್ ಬಂದುಬಿಟ್ರೆ ಕೋರ್ಟ್ ಮಾಡಿಬಿಟ್ರೆ ಡಿಸಿಷನ್ ಕೊಟ್ಬಿಡ್ದ. ಸಿಮಿಲರ್ ಕೇಸ್ ಇದ್ದಾಗ ಜಡ್ಜ್ಮೆಂಟ್ ಭಾರಿ ಸುಲಭ. ಮತ್ತೆ ಅವನ ಬೇಲ್ ಹೋಗಿ ಅವನು ವಾಪಸ್ ಬಂದ ಅಂದರೆ ಅಪೀಲು ಕೂಡ ಹೋಗೋದಿಲ್ಲ ಅವರು, ಯಾಕಂದರೆ ಕೇಸ್ನ ಹಣೆ ಬರೋ ಗೊತ್ತಾಗ್ಬಿಟ್ಟಿದೆ ಹಾಗೆ ಅಂತೇಳಿ. ಆ ಅರ್ಥದಲ್ಲಿ ಸರಿಯಾಗಿ ಓದಬೇಕಿದೆ. ಇದು ನ್ಯಾಯ ಅಂದರೆ ನ್ಯಾಯಾಲಯ. ಅಧ್ಯಾತ್ಮ ನ್ಯಾಯಾಲಯ ಅಂದರೆ ಯಾವುದು, ಇದು ಅಧ್ಯಾತ್ಮ ನ್ಯಾಯಾಲಯ ಬ್ರಹ್ಮಸೂತ್ರಗಳು. ನೆಕ್ಸ್ಟ್ ಈಗ